ಬರಬೇಕು ನಮ್ಮ ದಂಪತಿಗಳು ನಮ್ಮ ಶಾಲೆಗೆ. ನಿಮಗೆ ಸ್ವಾಗತ ಸುಸ್ವಾಗತ ಅತ್ತಿಗೆಯವರೇ. ಅಮೃತ ಅವರೇ, ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಫ್ರೆಂಡು ಕನ್ನಡ ಮಾಸ್ಟರ್ ಮೋಹನ್. ನೀವ್ ಹೇಳಿದ್ರಾ? ಏನ್ ಅತ್ತಿಗೆಯವರೇ, ಆ ದಿನ ನಿಮ್ಗೆ ದೂರವಾಣಿ ಕರೆ ಮಾಡಿರ್ಲಿಲ್ವಾ? ದೂರವಾಣಿ ಫೋನ್ ಕಾಲ್ ನೀವ್ ಮಾಡಿದ್ರಾ? ಯಾವಾಗ? ಒಳ್ಳೆ ಸರಿ ಹೋಯ್ತಲ್ಲ ಗಿಳಿಯ. ನಾನೀಗ ಒಳ್ಳೆ ಅಡಕತ್ರಿಲ್ ಸಿಕ್ಕಿರೋ ಅಡಕೆ ಥರ ಆಗ್ಬಿಟ್ಟಿದ್ದೀನಿ. ನೀನೇ ಹೇಳಪ್ಪ. ಅದೇ ಅಮೃತ ಅವರೇ, ನಾನು ಅವತ್ತು ಫೋನಲ್ಲಿ ಮಾತಾಡ್ಬೇಕಾದ್ರೆ ಫೋನ್ ಕಿತ್ಕೊಂಡು ಮಾತಾಡಿದ್ನಲ್ಲ. ಓ ನೆನ್ಪಾಯ್ತು. ಹಾಯ್ ಮೋಹನ್ ಅವರೇ, ನಮಸ್ಕಾರ. ಒಳ್ಳೆ ಹತ್ತು ಕರೆದು ಔತಣ ಮಾಡಿಸ್ಕೊಂಡ ಹಾಗೆ ಪುರಸಭೆಗೆ ಉರುಳು ಸೇವೆ ಮಾಡಿ ಪುರಸ್ಕಾರ ಮಾಡಿಸ್ಕೊಂಡಂಗಾಯ್ತು. ಏನಂದ್ರಿ? ಏನಿಲ್ಲ ಬಿಡಿ ಅತ್ತಿಗೆಯವರೇ. ತೀರ್ಥರೂಪರು ಏನ್ ಮಾಡ್ಕೊಂಡಿದ್ದಾರೆ? ನೀವ್ ಯಾವ ಸ್ವಾಮೀಜಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಸ್ವಾಮೀಜಿ ಬಗ್ಗೆ ಕೇಳಲೇ ಇಲ್ವಲ್ಲ ಅತ್ತಿಗೆ? ನಿಮ್ಮ ತೀರ್ಥರೂಪರ ಬಗ್ಗೆ ಕೇಳಿದ್ದು. ತೀರ್ಥರೂಪ ಅಂದ್ರೆ ತಂದೆಯವರು. ತೀರ್ಥರೂಪ ಅಂದ್ರೆ ಯಾವ್ದೋ ಸ್ವಾಮೀಜಿ ಹೆಸರು ಅನ್ಕೊಂಡೆ. ಅಪ್ಪ ಮೋನ, ನಿನ್ ಶಬ್ದಕೋಶಕ್ಕೊಂದು ದೊಡ್ಡ ನಮಸ್ಕಾರ. ನಮಸ್ಕಾರ ಕಣ್ರಪ್ಪ. ಯಾರ್ ಸರ್ ಮಿಸ್ಸು? ಹೊಸ ಮಿಸ್ಸಾ? ಎಕ್ಸಾಮೇ ಮುಗ್ದೋಯ್ತಲ್ಲ ಸರ್, ಇವಾಗ ರಿಸಲ್ಟ್ ಕಾಯ್ತಿದೀವಿ. ಇವಾಗ ಹೊಸ ಮಿಸ್ ಯಾಕೆ ಬಂದಿದ್ದಾರೆ? ಮುಂದಿನ ವರ್ಷದಿಂದ ಇವರು ಪಾಠ ಮಾಡ್ತಾರ ಸರ್? ಅವರು ಮಿಸ್ ಎಲ್ಲ ಕಂಡ್ರು, ಸಂಜು ಮಿಸ್ಟ್ರು ಮಿಸ್ಸಸ್ಸು. ನಮಸ್ತೆ, ನಾನು ಶೈಲಜಾ. ನಮಸ್ತೆ. ಓ ಸರ್ವಿಸಾ ನೀವು? ಹಾಗಾದ್ರೆ ಸರ್ ಪಾಠ ಹೇಳ್ಕೊಡ್ತೀರಾ ಮಿಸ್? ಮಿಸ್, ನಮ್ ಸಂಜು ಮಿಸ್ಟರ್ ತುಂಬಾ ಒಳ್ಳೆಯವರು. ನಮ್ಗೆ ಪೆನ್ನು, ಪೆನ್ಸಿಲು, ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಡ್ಸಿದ್ದಾರೆ. ಬೇರೆ ಟೀಚರ್ಸ್ ಎಲ್ಲ ನಮಗ್ ಪಾಠ ಅರ್ಥ ಆಗಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದ್ರೆ ಹೊಡಿತಾರೆ. ಆದ್ರೆ ಸಂಜೀವ್ ಮೇಷ್ಟ್ರು ಯಾವತ್ತೂ ನಮ್ಗೆ ಹೊಡೆದಿಲ್ಲ. ಮೇಷ್ಟ್ರು ಮನೇಲಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ನಿಮ್ ಪಾಠ ಅರ್ಥ ಆಗಿಲ್ಲ ಅಂದ್ರೆ ಅವ್ರಿಗೆ ಹೊಡಿಬೇಡಿ ಮಿಸ್. ಎಲ್ಲರೂ ಸ್ವಲ್ಪ ಸೈಲೆನ್ಸ್. ಎಕ್ಸಾಮ್ ಮುಗಿದ್ರು ಯಾಕೆ ಸ್ಕೂಲ್ಗೆ ಬಂದಿದ್ದೀರಾ ನೀವೆಲ್ಲ? HM ಸರ್ ಬರಕ್ ಹೇಳಿದ್ರು ಸರ್. ಬಂದ್ ಕೆಲಸ ಆಯ್ತು ತಾನೆ? ಆಯ್ತು ಸರ್. ನೋಡಿ, ರಜಾ ಇದೆ ಅಂತ ಓದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಓದ್ಕೊಳ್ಳಿ. ಓಕೆ ಸರ್. ಬನ್ನಿ ಬನ್ನಿ. ಓ ಬರ್ಬೇಕು ದಂಪತಿಗಳು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸಂಜೀವ್ ಸರ್, ಇವತ್ತಾದ್ರೂ ನೀವ್ ಹೆಂಡತಿ ಮಕ್ಕ ತೋರಿಸಿದ್ರಲ್ಲ ನಮ್ಗೆಲ್ಲ. ಸಂಸಾರದ ಗುಟ್ಟು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ನಿಜ. ಆದ್ರೆ ನಿಮ್ ಹೆಂಡತಿನೇ ಗುಟ್ಟಾಗಿಟ್ಬಿಟ್ರಲ್ಲ, ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇಲ್ಲ ಹಾಗೇನಿಲ್ಲ, ನಿಮ್ಮೆಲ್ಲರಿಗೂ ಇವ್ರನ್ನ ಪರಿಚಯ ಮಾಡಿಸೋ ಟೈಮ್ ಸಿಕ್ಕಿರ್ಲಿಲ್ಲ ಅಷ್ಟೇ. ಅಮೃತ ಅವರೇ, ಇವರು ಗೀತಾಮಣಿ, ಹಿಂದಿ ಇಂಗ್ಲಿಷ್ 2 ಸಬ್ಜೆಕ್ಟ್ಸ್ ತಗೊಂತಾರೆ. ಇವರು ಶ್ರೀನಿವಾಸ್ ಸರ್, ಸೋಷಿಯಲ್ ಸೈನ್ಸ್. ಇವರು ರಾಮಯ್ಯ ಅಂತ ನಮ್ಮ HM, ಜೊತೆಗೆ ಸೈನ್ಸ್ ಕೂಡ ತಗೊಂತಾರೆ. ನಮಸ್ಕಾರ ನಮ್ಮ. ನಾನ್ ಗಣಿತ. ಅಯ್ಯೋ, ಅದ್ ನಿಮ್ಗೆ ಗೊತ್ತಲ್ವಾ? ನಾನು ಕನ್ನಡ ಶಿಕ್ಷಕ, ಅದೂ ನಿಮಗ್ ಗೊತ್ತಿದೆ. ಸಿಹಿ ತಗೊಳ್ಳಿ. ಸ್ವೀಟಾ? ಏನ್ ವಿಶೇಷ? ಸಂಜೀವ್, ನೀವು ನಿಮ್ಮ ಹೆಂಡತಿ ಜೊತೆಗೆ ನಮ್ಮ ಶಾಲೆಗೆ ಬಂದಿರೋದೇ ವಿಶೇಷ. ನೀವು ಬರ್ತಿರೋದನ್ನ ದೂರದಿಂದಲೇ ನೋಡಿದೆ. ತಕ್ಷಣ ಮೋಹನ್ ಫೋನ್ ಮಾಡಿಬಿಟ್ಟು ಸ್ವೀಟ್ ತಗೊಂಬರೋದಕ್ಕೆ ಹೇಳಿದೆ. ತಗೊಳ್ಳಿ. ಅಮೃತ ಅವರೇ, ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಒಂದ್ಸತಿ ಊಟಕ್ಕೆ ಬರ್ಬೇಕು. ಹ್ಞೂ ಸರ್, ಬರ್ತೀನಿ. ಬರೇ ಮುಖ್ಯೋಪಾಧ್ಯಾಯರ ಮನೆಗೆ ಬಂದ್ರಷ್ಟೇ ಸಾಲದು. ಪ್ರತಿಯೊಂದು ಶಿಕ್ಷಕರ ಮನೆಗೆ ಬಂದು ಸತಿಪತಿಯರು ನಮ್ಮ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು. ಸಂಜೀವ್ ಅವರು ನಮ್ಗೆ ಈ ಸ್ಕೂಲ್ಗೆ ತುಂಬಾ ಉಪಕಾರ ಮಾಡಿದಾರಮ್ಮ. ಅವ್ರು ಮಾಡಿರೋ ಸಹಾಯಕ್ಕೆ ನಿನ್ನನ್ ಕರೆದು ಒಂದಿನ ಉಪಚಾರ ಮಾಡೋದು ಸಣ್ಣ ವಿಷಯನೇ. ಮಕ್ಳು ಬಿಡಿ, ಈ ಊರಲ್ಲಿ ದೊಡ್ಡವರೊಂದಷ್ಟು ಜನ ಹೆಬ್ಬೆಟ್ಟತ್ತ ಬದಲು ಸೈನ್ ಆಗ್ತಾರೆ ಅಂದ್ರೆ ಅದಕ್ಕೆ ಸಂಜೀವ್ ಸರೇ ಕಾರಣ. ಅಷ್ಟೇ ಅಲ್ಲ, ಈ ಸ್ಕೂಲ್ಗೂ ಇದ್ರ ರಿನೋವೇಷನ್ಗೂ ತುಂಬಾ ಕಷ್ಟಪಟ್ಟಿದ್ದಾರೆ. ಮಕ್ಕಳಿಗಂತೂ ಸಂಜೀವ್ ಅಂದ್ರೆ ತುಂಬಾನೇ ಪ್ರೀತಿ. ಅದು ಗೊತ್ತು. ಅಮೃತ, ಸಂಜೀವ್ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದವ್ರ ವಿಷಯ ಇನ್ನೂ ಸಾಕಷ್ಟಿದೆಯಮ್ಮ. ಪ್ರೊಫೆಷನಲಿಸಮ್ಮು, ಪರ್ಸನಾಲಿಟಿ ಎರಡರಲ್ಲೂ ಕೂಡ ನಮ್ಮ ಸಂಜೀವು ಜಮ್ಮು ಕಣಮ್ಮ, ಜಮ್ಮು. ಸರ್, ನೀವು ಏನೇನೋ ಹೇಳಿ ನನಗೆ ಮುಜುಗರ ಮಾಡಬೇಡಿ. ಶ್ರೀ ಸಂಜೀವ್ ಅವರೇ, ನಿಮ್ ಮೇಲಿರೋ ಅಭಿಮಾನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗತ್ತಾ? ಏನೋ ನಿಮ್ಮ ಹೆಂಡತಿ ಬಂದಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಸರಿ, ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಜೊತೆ ಕೆಲಸ ಮಾಡ್ತಿರೋದು ನನ್ನ ಪುಣ್ಯ. ಸರ್,
ಈ ವಾರದಲ್ಲಿ ಗಣಿತ ಪೇಪರ್ಸ್ ಇವ್ಯಾಲ್ಯೂಯೇಷನ್ ಮುಗಿಸ್ಕೊಡ್ತೀನಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಪರವಾಗಿಲ್ಲ ಸಂಜೀವ್. ನಾವು ಹೊರಡ್ತೀವಿ ಸರ್. ಏನು ಹೇಳ್ತಿದ್ಯಾ ಅದೇ? ಅವ್ಳು ಯಾಕೀಗ? ಹೇಳ್ತೀನಿ. ಇವಳು ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಅದೇ ಯಾಕೆ ಅವಳನ್ನ ಹುಡುಕ್ತಿದ್ಯಾ? ಏನಾಯ್ತು? ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಇವಾಗ ಟೈಮ್ ಇಲ್ಲ ಶಮಿ. ನನ್ಗೆ ಇವಾಗ ಲಕ್ಷ್ಮಿ ಬೇಕು. ಲಕ್ಷ್ಮಿ ಬೇಕಾ? ವಾಟ್ ದ ಹೆಲ್ ಅದೇ? ಹಾಯ್, ಲಕ್ಷ್ಮಿ ಕೇಶವ್ ಪುರೋಹಿತ್ನ ನೋಡಿದ್ರ? ಇಲ್ಲ, ನೋಡಿಲ್ಲ. ನೀವು ನೋಡಿದ್ರ? ಕಾವ್ಯ ಮತ್ತೆ ವಿದ್ಯಾ ಇದಾರಲ್ಲ, ಅವ್ರ ಜೊತೆ ಇರ್ತಾರೆ. ಅವ್ರು ಎಲ್ಲಿರ್ತಾರೆ? ಪಿಜಿಯಲ್ಲಿ. ಆ PG ಎಲ್ಲಿ ಬರುತ್ತೆ ಅಂತ ಗೊತ್ತಾ? ಎಕ್ಸಾಕ್ಟ್ ಆಗಿ ನಂಗೂ ಗೊತ್ತಿಲ್ಲ. ನನ್ನ ಸೀನಿಯರ್ ಒಬ್ರು ಅಲ್ಲೇ ಇದ್ದಾರೆ, ಕಾಲ್ ಮಾಡಿ ಕೇಳ್ತೀನಿ. ಪ್ಲೀಸ್. ಏನಾಯ್ತು? ಅಡ್ರೆಸ್ ಸಿಕ್ತಾ? ಓಕೆ, ಥ್ಯಾಂಕ್ ಯು. ಶಮಿ, ಆದಿ, ಏನಾಯ್ತು ನಿಂಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಕಾರ್ಕಿ ಕೊಡು. ಕಾರ್ಕಿನ? ಹ್ಞೂ, ಯಾಕೆ? ನಿನ್ಗೇನಾದ್ರೂ ಕೆಲಸ ಆಯ್ತಾ? ಸರಿ ಬಿಡು, ನಾನು ಮನೆಗೆ ಹೋಗಿ ಕಾರ್ ತಗೋತೀನಿ. ಓಕೆ, ಕಾರ್ಕಿ ತಾನೆ, ಕೊಡ್ತೀನಿ. ಥ್ಯಾಂಕ್ಸ್ ಶಮಿ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್.